ಪ್ರೈಸ್ ದ ಲಾರ್ಡ್. ಜೈ ಭಾರತ್. ಇವತ್ತು ನಾವು ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆಗಳಲ್ಲೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ. ಇವತ್ತಿಗೆ 79 ವರ್ಷಗಳಾಗಿ 80ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. 80ನೇ ವರ್ಷದ ಸ್ವಾತಂತ್ರ್ಯ ಸಮಾರಂಭದ ಶುಭಾಶಯಗಳು ದೇಶದ ಎಲ್ಲ ಜನಗಳಿಗೂ ಕೂಡ, ರಾಜ್ಯದ ಎಲ್ಲ ಜನಗಳಿಗೂ ಕೂಡ, ನನ್ನ ಜಿಲ್ಲೆಯ ಎಲ್ಲ ಜನಗಳಿಗೂ ಕೂಡ ಸ್ವಾತಂತ್ರ್ಯ ಹಬ್ಬದ ಶುಭಾಶಯವನ್ನು ಸಲ್ಲಿಸುತ್ತಾ, ಇವತ್ತಿನ ಒಂದು ಮಾತು ಏನು ಅಂತ ಹೇಳಿದ್ರೆ, ಅಥವಾ ವಚನದ ಭಾಗ ಏನಂದರೆ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆಯಿತು. ಸಂತೋಷ. ಸ್ವಾತಂತ್ರ್ಯ ದೇಶದ ಸಂಭ್ರಮವನ್ನು ನಾವು ಜನಗಣಮನ ಹಾಡಿನೊಂದಿಗೆ ಪ್ರಾರಂಭ ಮಾಡ್ತೀವಿ. ಫ್ಲಾಗ್ ಹಾಯಿಸ್ಟ್ ಮಾಡ್ತೀವಿ. ಸಂತೋಷದಿಂದ ನಾವು ಸಿಹಿಗಳನ್ನು ಹಂಚುವುದರ ಮೂಲಕ ನಾವು ಆ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತೀವಿ ಪ್ರಿಯರೇ. ಆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡುವಾಗ ನಾವು ಒಂದು ವಿಷಯ ನೆನಪಿಸ್ಕೋಬೇಕು. ನಮಗೋಸ್ಕರ ಸ್ವಾತಂತ್ರ್ಯ ಕೊಡ್ಲಿಕ್ಕೋಸ್ಕರ ಸತ್ತಿರತಕ್ಕಂತಹ ಮಹನೀಯರು, ಹೋರಾಟ ಮಾಡಿರತಕ್ಕಂತಹ ಮಹನೀಯರು, ಹೆಸರೇ ಬರದಂತೆ ಎಲೆಮರೆಯ ಕಾಯಿಗಳಂತೆ ಹಿಂದುಗಡೆಯಿಂದ ಹೋರಾಟ ಮಾಡಿರತಕ್ಕಂತಹ ಮಹನೀಯರನ್ನ ನಾವು ನೆನೆಸ್ಕೋಬೇಕಾಗಿದೆ ಪ್ರಿಯರೇ. ಅವರು ಮಾಡಿರ್ತಕ್ಕಂಥ ತ್ಯಾಗ, ಬಲಿದಾನದ ಸಂಕೇತವಾಗಿ ಇವತ್ತು ಭಾರತ ದೇಶಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿ ಭಾರತ ದೇಶ ಪ್ರಪಂಚದಲ್ಲೇ ಒಂದು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಶೃಂಗಸಭೆಗಳಲ್ಲಿ ಅತ್ಯುನ್ನತ ಸ್ಥಾನಗಳು, ಹೊರ ದೇಶಗಳಲ್ಲಿ ಒಳ್ಳೆ ಮಾನ್ಯತೆ, ಗೌರವ ಇದೆಲ್ಲ ಪಡೆದುಕೊಂಡು ಇವತ್ತು ಏನಾಗಿದ್ದಾರೆ, ಭಾರತ ದೇಶ ಸಂಪೂರ್ಣ ಸ್ವಾತಂತ್ರ್ಯ ದೇಶವಾಗಿ ಹೆಸರು ಪಡೆದಂತಹ ಒಂದು ರಾಷ್ಟ್ರವಾಗಿ ಇವತ್ತು ಹೊರಹೊಮ್ಮಿದೆ. ಇದಕ್ಕೆ ಕಾರಣ ಯಾರು? ಅವತ್ತು ಹೋರಾಡಿ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಂತಹ ಆ ಮಹನೀಯರಿಂದನೇ ಇವತ್ತು ನಾವು ಈ ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಅಂತೇಳಿ ನಾವು ಇಲ್ಲಿ ನೆನಪಿಸಿಕೊಂಡು ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಾಡೋ ಪ್ರಿಯರೇ. ಆದರೆ ಒಂದು ವಿಷಯವನ್ನ ನಾವು ನೆನಪಿಟ್ಟುಕೊಳ್ಳುವ, ಸ್ವಾತಂತ್ರ್ಯ ಬಂದಿದ್ದು ಸಂತೋಷನೇ, ಇಲ್ಲ ಅಂತ ಹೇಳೋದಿಲ್ಲ. ಸ್ವಾತಂತ್ರ್ಯ ಬಂದಿರೋದು ಸಂತೋಷ, ನಿಜವಾಗಿ ತುಂಬಾ ಸಂತೋಷ. ಆದರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಪರಕೀಯರ ಆಡಳಿತದಿಂದ ತಪ್ಪಿಸಿಕೊಂಡಿದ್ದೀವಿ, ಬ್ರಿಟಿಷರ ಬಂಧನದಿಂದ ತಪ್ಪಿಸಿಕೊಂಡಿದ್ದೀವಿ. ಆದರೆ ಭಾರತ ದೇಶದ ಪ್ರಜೆಗಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅಂತ ಹೇಳೋದ್ರ ಬಗ್ಗೆ ನಾವು ಇವತ್ತು ಪ್ರಶ್ನೆ ಮಾಡೋದೇ. ಆದರೆ ಪ್ರಿಯರೇ, ಭಾರತ ದೇಶದಲ್ಲಿ ಎಲ್ಲ ಪ್ರಜೆಗಳಿಗೆ ನಾವು ಹೇಳ್ತಾ ಇಲ್ಲ, ಕೆಲವೊಂದು ಪ್ರಜೆಗಳು ಇನ್ನು ಬಂಧನದಲ್ಲೇ ಇದ್ದಾರೆ. ಇವತ್ತು ಅನ್ಯಾಯ ಮಾಡೋರು, ಮೋಸ ಮಾಡೋರು, ಸುಲಿಗೆ ಮಾಡೋರು, ದಬ್ಬಾಳಿಕೆ ಮಾಡೋರು, ಅಕ್ರಮ ಮಾಡೋರು, ಕೆಲವೊಂದು ರಾಜಕೀಯದಲ್ಲಿ ಕಾರ್ಯಗಳ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳು, ಇಂಥವರಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ ಹೊರತು ಇಂಥವರ ಕೈ ಕಡೆ ಇರತಕ್ಕಂತಹ ನಮಗೆ, ನಿನಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಇದನ್ನ ಒಂದು ನಿಮಿಷ ನಾವು ಆಲೋಚನೆ ಮಾಡಿ ನಾವು ಇನ್ನು ಎದ್ದೇಳಬೇಕು ಪ್ರಿಯರೇ. ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ, ಸ್ವಾತಂತ್ರ್ಯ ಸಿಕ್ಕಿದೆ, ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಸಂತೋಷನೆ ಮಾಡ್ತೀವಿ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಿಜ, ಪರಕೀಯರ ಆಡಳಿತದಿಂದ ತಪ್ಪಿಸಿಕೊಂಡು ನಿಜ. ಆದರೆ ಪರಕೀಯ ಆಡಳಿತ ಬಿಟ್ಟು ಇವತ್ತು ಸ್ವಂತ ಜನಗಳ ದಬ್ಬಾಳಿಕೆಯನ್ನು ನಾವು ಅನುಭವಿಸುವಂತ ಪರಿಸ್ಥಿತಿ ಬರ್ತಾ ಇದೆ ಪ್ರಿಯರೇ. ಇವತ್ತು ಏನಾಗ್ತಿದೆ, ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ನಿರ್ಮಿಸಲ್ಪಟ್ಟಂತಹ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರಜೆಗಳಿಗೆ ಒಂದು ಗೌರವ ಇಲ್ಲದಂತಹ ಒಂದು ಪರಿಸ್ಥಿತಿ ಬಂದಿದೆ ಪ್ರಿಯರೇ. ಭಾರತ ದೇಶ ಶಾಂತಿ, ಸಮಾಧಾನ, ನೆಮ್ಮದಿಗಳ ಬೀಡು. ಭಾರತ ದೇಶ ಸಂಸ್ಕೃತಿಗಳಲ್ಲಿ ಮೆರೆದಾಡಿರತಕ್ಕಂಥ ಒಂದು ಉನ್ನತವಾದ ಸ್ಥಾನದಲ್ಲಿರ್ತಕ್ಕಂಥ ದೇಶ. ಭಾರತ ದೇಶ ಒಂದು ನಯವಾದಂತಹ ಉಡುಪುಗಳು, ತೊಡುಗೆಗಳು ಎಲ್ಲ ವಿಷಯದಲ್ಲೂ ಕೂಡ ಗೌರವಾನ್ವಿತವಾಗಿ ಇದ್ದಂಥ ಒಂದು ಸಂಪ್ರದಾಯಗಳ ನಾಡು. ಭಾರತ ದೇಶ ಶಾಂತಿ ಸಮಾಧಾನಗಳ ನಾಡು. ಇವತ್ತು ಏನಾಗ್ತಿದೆ ಅಂದರೆ, ರಾಜಕೀಯ ವ್ಯಕ್ತಿಗಳ ತುಳಿತಕ್ಕೆ ಒಳಗಾಗಿ ಜನಗಳೇ ಕಚ್ಚಾಡುವಂತ ಪರಿಸ್ಥಿತಿ ಮಾಡ್ತಿದ್ದಾರೆ. ವೋಟ್ ಬ್ಯಾಂಕ್ಗೋಸ್ಕರ ಅವರ ಬಂಧನದಲ್ಲಿ ನಾವಿವತ್ತು ಸಿಕ್ಕಾಕೊಂಡಿದ್ವಿ. ಬ್ರಿಟಿಷರು ಹೊರಗಡೆ ದೇಶದಿಂದ ಬಂದು ನಮ್ಮನ್ನು ಆಳ್ವಿಕೆ ಮಾಡಿದಕ್ಕೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಿದ ಅವ್ರನ್ನ ಓಡಿಸಿದೆವು ನಿಜ. ಆದರೆ ಒಳಗಿನೇ ಇರತಕ್ಕಂಥ ವ್ಯಕ್ತಿಗಳಿಂದ ದಬ್ಬಾಳಿಕೆಗಳು ಬಂದಾಗ ಸಹಿಸಿಕೊಳ್ಳೋದು ಯಾವ ತರ ಹೇಳಲಿಕ್ಕೆ ಆಗ್ತಾ ಇಲ್ಲ, ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಈ ತರ ಪರಿಸ್ಥಿತಿಗಳು ಬರ್ತಾ ಇದೆ ಪ್ರಿಯರೇ. ವೋಟ್ ಬ್ಯಾಂಕಿಗೋಸ್ಕರ ನಾನಾ ತರದ ನಾಟಕಗಳನ್ನು ಆಡ್ತಾ ಇರುವಾಗ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತಿರೋದು ನಮ್ಮ ದೇಶದ ಪ್ರಜೆಗಳು ಪ್ರಿಯರೇ. ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದ ಪ್ರಜೆಗಳು ಸಿಕ್ಕಿ ಹಾಕೊಂಡು ಒದ್ದಾಡ್ತಿದ್ದಾರೆ. ನಿಜವಾದ ಸ್ವಾತಂತ್ರ್ಯ ಅವರಿಗೆ ಸಿಕ್ಕಿದೆಯಾ ಇಲ್ವಾ ಅಂತೇಳಿ ಅವರೇ ಕನ್ಫರ್ಮ್ ಮಾಡ್ಕೊಂಡು ನೋಡ್ಕೋಬೇಕಾಗಿದೆ ಪ್ರಿಯರೇ. ಎರಡನೇದಾಗಿ ಏನ್ ಗೊತ್ತಾ ಪ್ರಿಯರೇ, ಸರ್ವಜನ ಸುಖಿನ ಭವಂತು ಹೇಳಿದಂತ ಜಾಗದಲ್ಲಿ ಇವತ್ತು ಜನಗಳು ಸುಖವಾಗಿ ಇಲ್ಲ ಪ್ರಿಯರೇ. ಎರಡನೇ, ಧರ್ಮೋ ರಕ್ಷಿತ ಅಂದುಕೊಂಡು ಹೇಳಿರ್ತಕ್ಕಂಥ ಈ ಒಂದು ಸುಂದರವಾದ ಭಾರತ ದೇಶದಲ್ಲಿ ಧರ್ಮಗಳ ನಡುವೆ ಕಚ್ಚಾಟ ಬರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಾ ಧರ್ಮಗಳು ಶಾಂತಿ ಸಮಾಧಾನದಿಂದ ನೆಮ್ಮದಿಯಿಂದ ಒಬ್ಬರಿಗೊಬ್ಬರು ಉಪಕಾರ ಮಾಡ್ತಾ ಚೆನ್ನಾಗಿ ಬಾಳ್ತಾ ಇದ್ದಂತಹ ಒಂದು ದೇಶದಲ್ಲಿ
ಇವತ್ತು ಜಾತಿಗಳ ಮಧ್ಯದಲ್ಲಿ ವಿಷದ ಬೀಜವನ್ನು ಬಿತ್ತಿ ಅವನು ಕೀಳು ಜಾತಿ, ಇವನು ಮೇಲು ಜಾತಿ, ಇವನು ಈ ವರ್ಗದವನು, ಅವನು ಆ ವರ್ಗದವನು ಅಂತ ಹೇಳಿ ಇವತ್ತು ಕಡೆಗಾಣಿಸ್ತಾ ಅಂತವರ ದಬ್ಬಾಳಿಕೆಯಲ್ಲಿ ಇವತ್ತು ಬ್ರಿಟಿಷರಿಗಿಂತಲೂ ದಬ್ಬಾಳಿಕೆಯನ್ನ ನಮ್ಮವರೇ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ನೋವಾಗ್ತಿದೆ ಪ್ರಿಯರೇ. ಅವನು ಆಕೆ ಅಷ್ಟು, ಇವನು ಈಕೆ ಅಷ್ಟು, ಅವನ ಆ ಕೀಳು ಜಾತಿ, ಅವನ ಮೇಲು ಜಾತಿ, ಇದೆಲ್ಲ ಬೇಕಾ? ಅವತ್ತೆಲ್ಲ ಸ್ವಾತಂತ್ರ್ಯ ಅವ್ರನ್ನ ದೊರಕಿಸಿಕೊಡ್ಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ವಲ್ಲಭಾಯಿ ಪಟೇಲ್ ಆಗಿರ್ಬೋದು, ಇಂಥ ಮಹಾನ್ ವ್ಯಕ್ತಿಗಳು ಎಷ್ಟೊಂದು ತ್ಯಾಗ ಬಲಿದಾನಗಳನ್ನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡ್ಬೇಕಾದ್ರೆ ಇವತ್ತು ನಾವು ಆ ಒಂದು ಸ್ವಾತಂತ್ರ್ಯನ ದುರ್ಬಳಕೆಗಾಗಿ ಉಪಯೋಗಿಸಿಕೊಳ್ಳೋದನ್ನೇ ದೇಶದ ಅಭಿವೃದ್ಧಿಯತ್ತ, ಶಾಂತಿ ಸಮಾಧಾನದತ್ತ ಹೋಗ್ಬೇಕು ಪ್ರಿಯರೇ. ಇವತ್ತು ಧರ್ಮಗಳ ಹೆಸರಿನಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಆ ಧರ್ಮದವರ ಮೇಲೆ ಈ ಧರ್ಮದ ಮೇಲೆ ಎತ್ತಿ ಕಟ್ಟಿ ಇವತ್ತು ವೋಟ್ ಬ್ಯಾಂಕ್ ಅನ್ನು ನಿರ್ಮಾಣಕ್ಕೋಸ್ಕರ ಮಾಡ್ತಿದ್ದಾರೆ ಪ್ರಿಯರೇ. ಇವತ್ತು ಏನಾಗ್ತಾ ಇದೆ, ಸುಮ್ಮನೆ ಇದ್ದು ಸಮಾಧಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಜಾತಿಗಳ ಮಧ್ಯದಲ್ಲಿ ಇವತ್ತು ಹೊಡೆದಾಟ ಆಗ್ತದೆ. ಇಲ್ಲ ಪ್ರಿಯರೇ, ಧರ್ಮ ರಕ್ಷಿತ ಅಂತ ಹೇಳಿದಾಗೆ ಇವತ್ತು ನಮ್ಮ ದೇಶ ಧರ್ಮವನ್ನ ಕಾಪಾಡೋದ್ರಲ್ಲಿ ಫೇಮಸ್ ಆಗಿರ್ತಕ್ಕಂಥ ದೇಶ. ಎಲ್ಲಾ ಧರ್ಮಗಳಿಗೂ ಅವರವರದಾದ ಗೌರವಗಳಿದೆ. ಅವರವರ ಧರ್ಮ ಪ್ರಕಾರ ಅವರು ನಡೆಯುವಾಗ ಅಲ್ಲಿಂದ ಅಲ್ಲಿಗೆ ಜಗಳ ಹತ್ತಿಸಿ, ಬೆಂಕಿ ಹಚ್ಚಿ, ಧರ್ಮಗಳ ಮೇಲೆ ಕಿಚ್ಚನ್ನು ಎಬ್ಬಿಸಿ ರಾಜಕೀಯ ಬೇಳೆ ಬೇಯಿಸ್ಕೊಂಡು ಅವರು ದುಡ್ಡು ಮಾಡ್ತಾ ಇದ್ದಾರೆ. ಸಾಯ್ತಾ ಇರೋದನ್ನ ನೀವು ಮಾತ್ರ. ಇದೊಂದನ್ನು ಅರ್ಥ ಮಾಡ್ಕೊಂಡು ಇವತ್ತು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಿ ಅವರ ದಬ್ಬಾಳಿಕೆಯನ್ನು ಬಿಟ್ಟು ಹೋದ್ರು. ಆದರೆ ಇವತ್ತು ದಬ್ಬಾಳಿಕೆ ಒಳಗಡೆಯಿಂದ ನಡೆಯುವಾಗ ತಡೆಯೋದು ಯಾವ ತರ? ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ನಾವು ದೇವರಲ್ಲಿ ಬೇಡಿಕೊಳ್ಳುವ, ದೇವರೇ, ದೇಶ ರಾಜಕೀಯ ದಬ್ಬಾಳಿಕೆಯಿಂದ ಹಾಳಾಗೋದು ಬಿಟ್ಟು ದೈವಿಕವಾದಂಥ ರೀತಿಯಲ್ಲಿ ಆಡಳಿತ ನಡೆಯಲ್ಪಡಲಿ ಅಂತಲೇ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು ಪ್ರಿಯರೇ. ಈ ರೀತಿಯಾಗಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಆದರೆ ಭಾರತ ದೇಶದ ಎಲ್ಲಾ ಪ್ರಜೆಗಳಿಗೂ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಇದು ಬಹಳ ನೋವನ್ನು ಉಂಟು ಮಾಡುವಂತ ವಿಷಯ. ಸ್ವಾತಂತ್ರ್ಯ ದೇವರ ಮಕ್ಕಳಾದ ನಮಗೆ ಹೇಗೆ ಅನ್ವಯಿಸುತ್ತದೆ? ಒಂದು ವಾಕ್ಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾನು ಓದ್ತೀನಿ. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಆದರೆ ಸ್ಥಿರವಾಗಿ ನಿಲ್ಲದೆ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಅಲ್ಲಿ ಸ್ವಾಮಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ, ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಹಾಗಾದ್ರೆ ಯೇಸು ಕ್ರಿಸ್ತನು ಕೂಡ ಸ್ವಾತಂತ್ರ್ಯ ಹೋರಾಟಗಾರ ಅಂದ್ರೆ ಹೇಳ್ಬೋದು. ಯಾವ ತರದರೆ ಈ ಭಾರತ ದೇಶಕ್ಕೋಸ್ಕರ ಮಹನೀಯರು ಹೋರಾಟ ಮಾಡಿದ್ರೆ, ಇವರು ಇಡೀ ಲೋಕಕ್ಕೋಸ್ಕರ ತನ್ನ ರಕ್ತವನ್ನು ಕೊಟ್ಟು ಹೋರಾಟ ಮಾಡಿ ಕೊನೆಗೆ ನಮಗೆ ಏನ್ ಮಾಡಿದ್ರು, ಸೈತಾನನ ಬಂಧನದಿಂದ ತಪ್ಪಿಸಿ ನಮ್ಮನ್ನು ಇವತ್ತು ಜಯ ಕೊಟ್ಟಿದ್ದಾರೆ ಪ್ರಿಯರೇ. ಇಲ್ಲಿ ದೇವರು ವಾಕ್ಯದಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ, ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು. ಅಂದ್ರೆ ನಾವು ಆ ಸೈತಾನನ ಒಂದು ಬಂಧನದಲ್ಲಿ ಇದ್ದೆವು. ಸೈತಾನನ ಬಂಧ ಅಂದ್ರೆ ಪಾಪ, ವ್ಯಭಿಚಾರ, ಮೋಸ, ಅನ್ಯಾಯ, ತಟವಟ ಇವತ್ತು ನಡೀತಾ ಇದೆ ನೋಡಿ. ಈ ಬಂಧನದಿಂದ ಬಿಡುಗಡೆಗೊಳಿಸಿ ನಮ್ಮನ್ನ ಪರಲೋಕ ರಾಜ್ಯದಲ್ಲಿ ಸ್ವಾತಂತ್ರ್ಯರಾಗಿ ಈ ಲೋಕದಲ್ಲಿ ಜೀವಿಸಿ ತೋರಿಸಬೇಕಂತೇಳಿ ನಮ್ಮನ್ನ ಆ ಬಂಧನದಿಂದ ಬಿಡಿಸಿದ್ರು. ಆದ್ರೆ ಇವತ್ತು ಏನಾಗ್ತಿದ್ದಾರೆ, ಆ ಪಾಪದ ಬಂಧನದಲ್ಲಿ ಇವತ್ತು ಜನ ಬಿದ್ದು ಒದ್ದಾಡಿ ತೊಳ್ಳಾಡ್ತಿದ್ದಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಇವತ್ತು ನಾವು ಸೈತಾನನ ತಿರುಗಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿ ಹಾಕಿಕೊಳ್ಳಬೇಡಿರಿ. ಇವತ್ತು ಏನಾಗ್ತಾ ಇದೆ ಅಂದರೆ ಪಾಪದ ಬಂಧನ. ಅವತ್ತು ಯೇಸು ಸ್ವಾಮಿ ಅಷ್ಟೊಂದು ಕಷ್ಟಪಟ್ಟು ರಕ್ತ ಸುರಿಸಿ ನಮ್ಮನ್ನ ಸ್ವಾತಂತ್ರ್ಯಗೊಳಿಸಿ ಎಲ್ಲ ಅಂಧಕಾರ ಶಕ್ತಿಯಿಂದ ಬಿಡುಗಡೆಗೊಳಿಸಿದ್ರು ಕೂಡ ಇವತ್ತು ಪುನಃ ಆ ದಾಸತ್ವದ ನೊಗದಲ್ಲಿ ಸಿಕ್ಕಾಕೊಂಡ್ರೆ ಅದಕ್ಕೆ ದೇವರು ಜವಾಬ್ದಾರರಲ್ಲ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಾವು ಇವತ್ತು ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ, ಭಾರತ ದೇಶದ ಜೊತೆಗೆ ನಾವು ಕ್ರೈಸ್ತರಿಗೆ ಹೇಳ್ತಕ್ಕಂಥ ಮಾತು, ನಮಗೆ ದೇಶಕ್ಕೂ ಸ್ವಾತಂತ್ರ್ಯ ಬಂದಿದ್ದು ಮಾತ್ರ ಸಾಲೋದಿಲ್ಲ, ನಮಗೆ ಇರುವಂತಹ ಸ್ವಾತಂತ್ರ್ಯ ಇದೆಯಾ? ನಾನು ಇವತ್ತು ಸ್ವಾತಂತ್ರ್ಯದಲ್ಲಿದ್ದೀನಾ? ನಾನು ಇನ್ನು ಸೈತಾನನ ಬಂಧನದಲ್ಲಿದ್ದೀನಾ? ನಾನು ಇನ್ನು ದಾಸತ್ವದ ನೊಗದಲ್ಲಿ ಇದ್ದೀನಾ? ಇದನ್ನ ನಾವು ತಿಳ್ಕೊಬೇಕಾಗಿದೆ ಪ್ರಿಯರೇ. ಸ್ವಾತಂತ್ರ್ಯದಲ್ಲಿ ಎಲ್ಲಾ ತರದಲ್ಲೂ ಸ್ವಾತಂತ್ರ್ಯ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಬರೀ ದೇಶದ ಸ್ವಾತಂತ್ರ್ಯ ಮಾತ್ರ ಅಲ್ಲ, ನಾನು ಇವತ್ತು ಸ್ವಾತಂತ್ರ್ಯ ಇದ್ದೀನಾ? ನಾವು ಭಾರತ ದೇಶದ ಧ್ವಜವನ್ನು ಆರಿಸುವಾಗ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗೆ ನನಗೂ ಸ್ವಾತಂತ್ರ್ಯ ಬಂದಿದೆಯಾ? ಒಂದು ಕಡೆ ದಬ್ಬಾಳಿಕೆ ಮಾಡ್ತಕ್ಕಂತಹ ವ್ಯಕ್ತಿಗಳ ಆಳ್ವಿಕೆಯ ಬಂಧನದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಅದಕ್ಕೆ ಪರಿಹಾರವನ್ನು ಹುಡುಕಬೇಕು. ಎರಡರಿಂದಾಗಿ ನಮಗೆ ನಾವೇ ಪಾಪದ ಬಂಧನದಲ್ಲಿ ಸಿಕ್ಕಾಕೊಂಡು ನಾವು ಸ್ವಾತಂತ್ರ್ಯನ ಕಳ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ಪ್ರಿಯರೇ, ನಮ್ಮ ದೇಶವನ್ನಾಗಲಿ ಅಥವಾ ನಮ್ಮನ್ನಾಗಲಿ ಯಾವುದೇ ಸೈತಾನನ ಶಕ್ತಿಗಳು ಆಳ್ವಿಕೆ ಮಾಡದಂತೆ ನಮ್ಮನ್ನು, ನಮ್ಮ ದೇಶವನ್ನು ಕಾಪಾಡಲಿ ಎಂದು ನಾವು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುವ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ದೇಶಕ್ಕೆ ಶಾಂತಿ, ಸಮಾಧಾನ, ನೆಮ್ಮದಿ ಬರಲಿ. ಆಮೇನ್. ಪ್ರೈಸ್ ದ ಲಾರ್ಡ್.